ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 25 ಆಫ್ 365 ಡೇಸ್ ಮಿನಿ ಬ್ಲಾಗ್ ಚಾಲೆಂಜ್. ಇವತ್ತು ಆ್ಯಕ್ಚುಲಿ ದಾವಣಗೆರೆಗೆ ಹೋಗಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ನಮ್ಮ ಅಪ್ಪಾಜಿದು ಕಣ್ಣಿನ ಆಪ್ರೇಷನ್ ಇತ್ತು, ಕ್ಯಾಟ್ರಾಕ್ಟ್ ಆಪ್ರೇಷನ್ ಕೊರಿ ಬಂದಿತ್ತು ಅಂತಂದು. ಸೊ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಮಂಡೇ ಬರೋಕೆ ಹೇಳಿದ್ರು. 12:30 1 ಗಂಟೆ ಒಳಗೆ ಬರ್ರಿ ಅಂತಂದರು. ಸರಿ ಅಂತಂದು ಹೇಳಿ ಕರ್ಕೊಂಡು ಫಸ್ಟು ಸಂಜೆ ಹತ್ರ ಹೋಗಿ ಇಡ್ಲಿ ತಿಂದು ನಮ್ಮ ಮಾಮ ಫೋನ್ ಮಾಡಿದೆ. ಅವ್ರು ನಾವು ಬರ್ತೀವಿ, ಫ್ರೀ ಇದ್ದೇವೆ ಅಂತಂದರು. ಆಮೇಲೆ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನೂ ಕರ್ಕೊಂಡು ವಾಪಸ್ ಮನೆಗೆ ಬಂದೆ. ಅಷ್ಟೊತ್ತಿಗೆ ಅಪ್ಪಾಜಿ ಅಮ್ಮನೂ ರೆಡಿಯಾಗಿದ್ದರು. ಅವ್ರನ್ನೂ ಕರ್ಕೊಂಡು ಸೀದಾ ಹೊಂಟಿದ್ದು ದಾವಣಗೆರೆಗೆ. ಹೋಗಿದ್ದು ನೈನಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ. ಅಲ್ಲಿ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡ್ವಿ. ಸರಿ, ಅವರು ಊಟ ಮಾಡ್ಕೊಂಬರ್ರಿ, ಆಮೇಲೆ ಆಪ್ರೇಷನ್ ಮಾಡ್ತೇವೆ ಅಂತಂದರು. ಸರಿ ಅಂತಂದೇಳಿ ಅಲ್ಲಿಂದ ಅಲ್ಲೇ ವಾಕೇಬಲ್ ಡಿಸ್ಟೆನ್ಸ್ನಾಗ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಗಿ ನಾವು ದೋಸೆ ತೊಗೊಂಡ್ವಿ. ಉಳಿದವರೆಲ್ಲ ಊಟ ತೊಗೊಂಡ್ರು. ದೋಸೆ ದಾವಣಗೆರೆ ಲೆಕ್ಕಕ್ಕೆ ಏನಿರಲಿಲ್ಲ. ಸೊ ನಾರ್ಮಲ್ ದೋಸೆ ಇತ್ತು, ಅಷ್ಟೇನು ಟೇಸ್ಟ್ ಚಲೋ ಇರಲಿಲ್ಲ. ಸೊ ಇದು ಹೋಟೆಲಿಗೆ ನಾವು ಬಂದಿದ್ದು ಗಾಯತ್ರಿ ಉಪಹಾರ ಅಂತಂದು. ಟೇಸ್ಟ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಯಾರಿಗೂ ಇಷ್ಟ ಆಗಲಿಲ್ಲ. ಆಮೇಲೆ ಅಲ್ಲಿಂದ ವಾಪಸ್ ಬಂದು ಅಷ್ಟೊತ್ತಿಗೆ ಒಳಗೆ ಕರ್ಕೊಂಡು ಹೋದರು ಆಪ್ರೇಷನಿಗೆ ಅಂತಂದು. ಅವ್ರನ್ನ ಕಳಿಸಿ ನಾವು ಟಾಟಾ ಶೋರೂಮಿಗೆ ಹೋದ್ವಿ. ಯಾಕಪ್ಪ ಅಂದ್ರೆ ನಂದು ರೈಟ್ ಸೈಡ್ ಮಿರರು ಕ್ರ್ಯಾಕ್ ಆಗಿತ್ತು. ಅದನ್ನು ಕೇಳೋಣ ಅಂತ ಹೋದ್ರೆ $1800 ಹೇಳ್ದ ಬರೀ ಒಂದು ಗ್ಲಾಸಿಗೆ. ಅಲ್ಲಿ ರೇಟ್ ಕಾಸ್ಟ್ಲಿ ಅನ್ನಿಸ್ತು. ಅದಕ್ಕೆ ಮತ್ತು ನಾವು ಬೇಡ ಅಂತಂದು ಲೋಕಲ್ ಶಾಪಿಗೆ ಹೋದ್ವಿ. ಅಲ್ಲಿ ಜಸ್ಟ್ $250 ಸಿಕ್ತು. ಆಮೇಲೆ ಅದನ್ನು ತೊಗೊಂಡು ಬಂದ್ವಿ ವಾಪಸ್ ಹಾಸ್ಪಿಟ್ಲಿಗೆ. ಅಷ್ಟೊತ್ತಿಗೆ ಆಪ್ರೇಷನ್ ಆಗಿತ್ತು, ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಆಪ್ರೇಷನ್ ಎಲ್ಲ ಆರಾಮಾಗಿತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಆಮೇಲೆ ಡಾಕ್ಟರ್ ಚೆಕಪ್ ಮಾಡ್ತಾರೆ ಇನ್ನೊಂದು ಸಲ ಅಂತಂದ್ರೆ ಮತ್ತೆ ಕೆಳಗೆ ಬಂದು ಕೂತ್ಕೊಂಡ್ವಿ. ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಬಂದ್ವಿ. ನಂದು ಇನ್ಶೂರೆನ್ಸ್ ಅಪ್ಲೈ ಮಾಡಿದ್ದೆ, ಸ್ವಲ್ಪ ಅಪ್ರೂವಲ್ ಬರೋ ತನಕ ವೆಯ್ಟ್ ಮಾಡ್ಲತ್ತಿದ್ವಿ. ಅಷ್ಟು ಗ್ಯಾಪ್ನಾಗ ಮತ್ತು ನಮ್ಮ ಮಾವ ಹೋಗಿ ಹಣ್ಣು ತೊಗೊಂಬಂದ, ಹಣ್ಣು ತಿನ್ಕೋತ ಕೂತ್ಕೊಂಡಿದ್ವಿ. ಆಮೇಲೆಲ್ಲ ಅಪ್ರೂವಲ್ ಆಯ್ತು. ಆಮೇಲೆ ಮುಗಿಸ್ಕೊಂಡು ವಾಪಸ್ ಊರ ಕಡೆ ಬರ್ಲತ್ತಿದ್ವಿ. ದೋಸೆ ತಿಂದು ಹೋಗೋಣ ಅಂದ್ರೆ. ಸೊ ನಾವು ಹೋಗಿದ್ದು ಗುರುಕೊಟ್ರೇಶ್ವರ ಬೆಣ್ಣೆ ದೋಸೆ. ಈ ಹೋಟ್ಲು ದಾವಣಗೆರೆಯಾಗ ಫೇಮಸ್ಸು. ಅಲ್ಲಿ ದೋಸೆ ತಿನ್ಕೊಂಡು ಆಮೇಲೆ ಅಲ್ಲೇ ಹಿಂದೆ ಟಿಯಾಟೋ ಕೆಫೆ ಅಂತಿತ್ತು, ಅಲ್ಲಿ ಹೋಗಿ ಟೀ ಕುಡಿದ್ವಿ. ಆಮೇಲೆ ಅಲ್ಲೇ ನಮ್ಮ ಮಾವ ಅವ್ರದ್ದು ಒಂದು ಬಿಗ್ ಬಿಸ್ಟಾ ಅಂತಂದು ಬೇಕ್ರಿ, ಅಲ್ಲಿ ಹೋದ್ವಿ. ಅವರು ಬಿಡಲಿಲ್ಲ, ಗೋಬಿ ಮಂಚೂರಿ ಹಾಕ್ಕೊಟ್ರು, ಆಮೇಲೆ ಕಾಜು ಕತ್ಲಿ ಹಾಕ್ಕೊಟ್ರು. ಸೊ ಇದು ನೋಡ್ರಿ ಅವ್ರ ಬೇಕ್ರಿ, ಫುಲ್ ದೊಡ್ಡದೈತಿ. ಒಂದು ಸಲ ಆ ಕಡೆ ದಾವಣಗೆರೆ ಹೋದಾಗ ಗುಂಡಿ ಸರ್ಕಲ್ ಹತ್ರ ಐತಿ ಬೇಕ್ರಿ, ಟ್ರೈ ಮಾಡಿರಿ ಒಂದು ಸಲ ಹೋಗಿ. ಆಮೇಲೆ ಅವ್ರಿಗೆ ಅಲ್ಲಿಂದ ಟಾಟಾ ಬೈ ಬೈ ಹೇಳಿ ವಾಪಸ್ ಮನೆಗೆ ಬಂದು ಅಪ್ಪಾಜಿ ಅಮ್ಮನ ಬಿಟ್ಟು ಮತ್ತು ನಮ್ಮ ಮಾವ ಅವ್ರನ್ನೂ ಮನೆಗೆ ಬಿಟ್ಟು ವಾಪಸ್ ಬರ್ತಾ ಒಂದು ಸ್ವಲ್ಪ ಬಿಸ್ಕಿಟ್ ತೊಗೊಂಡು ಹೋದ್ರೆ ಅದು ಮನೆಗೆ ನಾಯಿಗೆ ಹಾಕ್ಲಿಕ್ಕೂ ಬೇಕು, ನಮಗೂ ಬೇಕಂತಂದು ತೊಗೊಂಡು ಬಂದೆ. ಬಂದು ನೋಡಿದೆ, ಅಷ್ಟೊತ್ತಿಗೆ ಚಾರ್ಜ್ ಫುಲ್ ಡೌನ್ ಆಗಿತ್ತು ಸ್ಕೂಟಿದು. ಅದನ್ನು ಚಾರ್ಜಿಗಿಟ್ಟು ಊಟ ಮಾಡಿ ಇವತ್ತಿನ ಡೇ ಮುಗಿಸಿದೆ. ಸ್ವಲ್ಪ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡು ಮಾಡ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.